ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ. ಒಬ್ಬ ವಕೀಲಿದ್ದುಕೊಂಡು ರಾಕೇಶ್ ಕಿಶೋರ್ ಅನ್ನುವಂಥ 71 ವರ್ಷಗಳ ತುಂಬು ಜೀವನ ನಡೆಸಿದಂಥ ವ್ಯಕ್ತಿ ನಮ್ಮ ಸುಪ್ರೀಂ ಕೋರ್ಟ್ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವಾಯಿಯವ್ರ ಮೇಲೆ BR ಗವಾಯಿ ಮೇಲೆ ಚಪ್ಪಲಿ ಎಸಲಿಕ್ಕೆ ಶೂ ಎಸಲಿಕ್ಕೆ ಪ್ರಯತ್ನಿಸಿದ್ದು ಅದು ಯಾವ ರೀತಿ ಖಂಡಿಸಬೇಕು ಅಂತ ಈ ಮನೋಸ್ಥಿತಿಗೆ ಏನು ಹೇಳಬೇಕಾಗಿದೆ. ಯಾಕೆಂತಂದರೆ ನಿಜವಾಗಿಯೂ ಇದು ಅತ್ಯಂತ ಹೇಯ ಕೃತ್ಯ. ಇದು ದೇಶ ಕೇವಲ ಸನಾತನಿಗಳದ್ದಲ್ಲ, ಕೇವಲ ಮುಸ್ಲಿಮರದಲ್ಲ, ಕೇವಲ ಕ್ರಿಶ್ಚಿಯನ್ರದಲ್ಲ, ಇದು ಎಲ್ಲರ ದೇಶ. ಹೌದು, ಅವ್ರ ಅಭಿಪ್ರಾಯ ಸನಾತನಿಗಳ ವಿರೋಧವಾಗಿ ಚಾರ್ವಾಕರಿರಲಿ ಬದುಕಿದಂಥದ್ದು. ಇತಿಹಾಸದಲ್ಲಿ ಚಾರ್ವಾಕರ ಇಲ್ಲದಂಗೆ ಮಾಡಿದಂಥದ್ದು ಆಗ್ಯದ. ಆದರೆ ಇವತ್ತು ಚಾರ್ವಾಕರು ಸತ್ತಿಲ್ಲ. ಇಡೀ ವಿಶ್ವದಲ್ಲೇ ಇವತ್ತು 3ನೇ ನಂಬರ್ ಆಗಿದ್ದಾರೆ. ಮೊದಲನೇದಾಗೆ ಕ್ರಿಶ್ಚಿಯನ್, ಎರಡನೇದಾಗೆ ಇಸ್ಲಾಂ, ಮೂರನೇದಾಗೆ ಚಾರ್ವಾಕರಾಗಿದ್ದಾರೆ. ಇವತ್ತು ಇದು UNI ರಿಪೋರ್ಟ್. 4ನೇದಾಗಿ ಹಿಂದೂಗಳಾಗಿದ್ದಾರೆ. ಇವರಿಗೆ ಸನಾತನ ಬಗ್ಗೆ ವಾದ ಮಾಡ್ತಾ ಇದ್ದಾರೆ. ಈ ಜನ ತಿಳ್ಕೊಬೇಕಾಗ್ಯದ. ಸನಾತನ ಅನ್ನೋ ಸ್ವಲ್ಪ ಇದೇನಪ್ಪ ಅಂದ್ರೆ ವರ್ಣಾಶ್ರಮ ಪದ್ಧತಿ ಮೇಲೆ ನಿಂತಂಥದ್ದು, ಮೇಲು ಕೀಳಿನ ಮೇಲೆ ನಿಂತಂಥದ್ದು. ಇದರ ವಿರೋಧವಾಗಿಯೇ ನಮ್ಮ ಅಂಬೇಡ್ಕರ್ ಅವರು ಇಡೀ ಜೀವನ ಪರ್ಯಂತ ಹೋರಾಟ ಮಾಡಿ ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಂಥವ್ರು. ಇದನ್ನಿಲ್ಲೇ ನಾವು ನೆನಪಿಸ್ಕೋಬೇಕಾಗ್ತದೆ. ಗವಾಯಿ ಅವರು ಏನೋ ಮಾತಾಡಿದ್ರು ಸಹಿತ ಸಂವಿಧಾನದ ಅಡಿಯಲ್ಲಿ ಉತ್ತರ ಕೊಟ್ಟಂಥ